ಅದಕ್ಕೆ ವಂದನೆಗಳು. ಅತ್ಯ ಮಾವನವರೇ ಹೋಗಿ ಬರ್ತೇನೆ. ತಮ್ಮ ಜನಾನಂದಗಳಿಗೂ ವಂದಿಸುವೆನು. ಒಳ್ಳೆದು ರಾಮನೇ, ಹೋಗಿ ಬರಬೇಕು. ಎಲ್ಲ ರಾಮನೇ, ಸನ್ಯಾಸಿಯಂತೆ ಅರಣ್ಯದಲ್ಲಿ ವಾಸ ಮಾಡುವವನಿಗೆ ಸಾರ್ವಭೌಮನಂತೆ ವಸ್ತ್ರಭರಣಗಳು ಯಾತಕ್ಕೆ ಬೇಕು? ಯಾವತ್ತ ವೇಷವನ್ನು ತೆಗೆದು ನಾರು ಮುಡಿಯನ್ನು ಹುಟ್ಟು ಜಟಧಾರಿಯಾಗಿ ಸನ್ಯಾಸಿಯಂತೆ ಅರಣ್ಯಕ್ಕೆ ಹೋಗಬೇಕು. ಕೇಳಿಯಾ ರಾಮನೇ? ದೋಸೆ ಬಿಚ್ಚೋಗ ಮತ್ತೇ ಮಾಡಲ್ಲ ಬರಲ್ಲ ಅಮ್ಮ. ಅಯ್ಯೋ ಮಂತ್ರಿಯವರೇ, ರಾಮಚಂದ್ರನು ಹೋಗಿರುವನು ಅಥವಾ ಇರುವನು ನೋಡಿಕೊಂಡು ಬರುವಂತ ರಾಮಚಂದ್ರನ ಸೀತಾ ಲಕ್ಷ್ಮಣರನ ವನವಾಸಕ ಹೋಗಿರುವ ಹಿಂದೆ. ಅಯ್ಯೋ ನನ್ನ ದುರ್ದೈವವೇ, ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟೆಗಟ್ಟುವುದು ನನ್ನ ಸ್ವಾಧೀನವಲ್ಲ. ಅಯ್ಯೋ ಮಂತ್ರಿಯವರೇ, ನನ್ನ ಮೋಹದ ಬುದ್ಧಿಯಾದ ಸೀತಾದೇವಿ ಜನನಿ ಜನಕ ಮಹಾರಾಜರು ಈ ವಾಕ್ಮನನ್ನು ಕೇಳಿದರೆ ಎಷ್ಟು ಹೋರಾಡುವರೋ ಏನು? ಅಯ್ಯೋ ನನ್ನ ದುರ್ದೈವವೇ, ಇನ್ನ ಮೇಲೆ ನನ್ನ ಪ್ರಾಣವೂ ಉಳಿಯಲಾರದು. ನೀನು ಜಾಗೃತಿಯಿಂದ ಹೋಗಿ ರಾಮ ಲಕ್ಷ್ಮಣರಿಗೆ ಆತನು ಸ್ವರ್ಗತ್ವವೆಂದು ಕೇಳುವಂತವನಾದ. ಈಗಲೇ ರಾಮ ಲಕ್ಷ್ಮಣರ ಬಳಿಗೆ ಹೋಗಿ ಸುದ್ದಿಯನ್ನು ತಿಳಿಸುವಂತವನಾದ. ಹೋಗಿ ತಿಳಿಸೋಗಿ ತಿಳಿಸೋದು ಅಜ್ಜ ಅದೇ ನೆತ್ತಗಾಗಿದ್ನಲ್ಲ, ಅವ್ರ ಮಕ್ಕಳು ವನವಾಸಕ್ಕೆ ಹೋಗಿರ್ತಾರ. ಕುಂದ್ರಿಸ ಮೇಲೆ ಕುಂದ್ರಿಸ್ ರಾಮ ರಾಮಂದ ಪ್ರಾಣ ಬಿಡ್ತಾರ. ನನ್ನ ಮನವ ಬೇಕು ಕೈಗೂಡಿತು. ವನವಾಸಕ್ಕೆ ಹೋದನು ಮತ್ತು ಪತಿಯು ಸ್ವರ್ಗಸ್ಥನಾದನು. ಇನ್ನು ಮೇಲೆ ಪಟ್ಟಾಭಿಷೇಕದ ಸಲುವಾಗಿ ನನ್ನ ಮಗನಾದ ಭರತನನ್ನು ಬೇಗನೆ ಕರೆದುಕೊಂಡು ಬರುವಂತನಾದ. ಕರ್ಕೊಂಡು ಮಾತಾಡ
ನಮೋ ನಮ್ಮ ತಾಯಿ ನಿಮ್ಮ ಕೋಮಲವಾದ ಪಾದ ಪದ್ಮಗಳಿಗೆ ವಂದನೆಗಳು. ಮಗನೇ ನಿನಗೆ ಕಲ್ಯಾಣವಾಗಲಿ, ಸುಖದಿಂದ ರಾಜ್ಯವನ್ನಾಳು. ಕೇಳ್ತೀಯಾ ನಮ್ಮನೆ ಅಪ್ಪ ಕಣ್ಣಮ್ಮ ಹೇಳ್ತೀನಿ ಕೇಳುವಂತ ನಾವು ಚೆನ್ನಾಗಿ ಹೇಳುವಂತ ಕೇಳಿ. ಕಂದನೆ ಕೇಳು ಎನ್ನ ಕಂದನೆ ಕೇಳು ಎನ್ನ ವಚನ ಕೇಳು ಕಂದ ಬೇರೆ ನಾನಿಗ ಕೇಳು ಕಂದ ಬೇರೆ ನಾನಿಗ ಕಂದನೆ ಕೇಳು ಎನ್ನ ವಚನ ಕಂದನೆ ಕೇಳು ಎನ್ನ ವಚನ ಭರತ ನಿನಗೆ ಪಟ್ಟಗಟ್ಟುವೆ ಭರತ ನಿನಗೆ ಪಟ್ಟಗಟ್ಟುವೆ ಸುಖದಿಂದಲೇ ನೀ ರಾಜವಾದು ಕಂದ ಸುಖದಿಂದಲೇ ನೀ ರಾಜವಾದು ಕಂದನೆ ಕೇಳು ಎನ್ನ ವಚನ ಕಂದನೆ ಕೇಳು ಎನ್ನ ವಚನ ಕೇಳು ಕಂದ ಕೇಳುವೆ ನಾನೀಗ ಕೇಳು ಕಂದ ಕೇಳುವೆ ನಾನೀಗ ಕಂದನೆ ಕೇಳು ಎನ್ನ ವಚನ ಕಂದನೆ ಕೇಳು ಎನ್ನ ವಚನ ಭರತ ನಿನಗೆ ಪಟ್ಟಗಟ್ಟುವೆ ಭರತ ನಿನಗೆ ಪಟ್ಟಗಟ್ಟುವೆ ಸುಖದಿಂದಲೇ ನೀ ರಾಜವಾದು ಕಂದ ಸುಖದಿಂದಲೇ ನೀ ರಾಜವಾದು ಕಂದ ಕಂದನೆ ಕೇಳು ಎನ್ನ ವಚನ ಕಂದನೆ ಕೇಳು ಎನ್ನ ವಚನ ಅಪ್ಪ ಕಣ್ಣಮ್ಮ ಅಮ್ಮ ತಾಯಿ ನಿನ್ನ ಪಡೆದವನ ಕಡೆಯಿಂದ ಹಿಂದಕ್ಕೆ 2 ವರಗಳನ್ನು ಪಡೆದಿದ್ದೆನು. ಆದರೆ ಪ್ರಾಣದರಸನು ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಗಟ್ಟುತ್ತಾರೆಂಬ ಡಂಗೂರ ವಾರ್ತೆಯನ್ನು ಕೇಳಿ ತಾವು ಹಿಂದಕ್ಕೆ ಕೊಟ್ಟ 2 ವರಗಳನ್ನು ಪ್ರಮಾಣ ಪೂರ್ವಕವಾಗಿ ಕೊಡುವಂತೆ ಕೇಳಲು ಅದಕ್ಕೆ ಅವರು ಸಮ್ಮತಪಟ್ಟು ಒಪ್ಪಿಕೊಂಡರು. ಆ ವರಗಳಲ್ಲಿ ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು ಎನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕೆಂದು ಕೇಳಲು ಅದಕ್ಕೆ ಅವರು ಸಮ್ಮತಪಟ್ಟು ಒಪ್ಪಿಕೊಂಡರು. ರಾಮ ಲಕ್ಷ್ಮಣ ಸೀತಾ ಸಹಿತ ವನವಾಸಕ್ಕೆ ಹೋದರು ಮತ್ತು ಪತಿಯು ಸ್ವರ್ಗಸ್ಥನಾದನು. ಆದ್ದರಿಂದ ನಿನಗೆ ಪಟ್ಟಗಟ್ಟುವ ನಿಮಿತ್ತವಾಗಿ ನಿನ್ನನ್ನು ಕರೆಸೋಣವಾಯಿತು. ಕೇದಿಯ ಬಾಲ ಭವ್ಯ ಗುಣಶೀಲ. ಅಯ್ಯೋ ಶಿವ ಎಂತ ಘಾತವಾಯಿತು, ಸರ್ವಸ್ವವೂ ನಾಶವಾಯಿತು. ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಲಕ್ಷ್ಮಣನನ್ನು ಅರಣ್ಯ ಕಳಿಸಿದೆಯಾ ನಿನ್ನ ದುರ್ಬುದ್ಧಿಯನ್ನು? ನನಗೆ ರಾಜಕಾರಣ ದುರ್ಬೋಧನೆಯನ್ನು ಮಾಡುತ್ತಿರುವೆಯ? ನಿನ್ನಂತ ಕಠಿಣ ಹೃದಯವನ್ನು ನಾನು ಎಲ್ಲಿ ಕಾಣಲು ನಾನು ಎಲ್ಲಿ ನೋಡಲಿಲ್ಲ. ಹಲವರೇ ನೀ ಚಾತ್ಮರಿ ನಿನ್ನನ್ನು ಹೇಳಿ ಮಾಡಿದರೂ ಸಿಟ್ಟು ಹೋಗಲಾರು. ನನ್ನ ಎದುರಿಗೆ ನಿಲ್ಲಬೇಡ. ನೀನೇ ರಾಜಕಾರವನ್ನು ಮಾಡಿ ಹೋಗು. ಇನ್ನೊಂದು ಶಬ್ದ ಹೇಳಿದರೆ ಉತ್ತರಿಸುವ ನಿನ್ನ ನಾಲಿಗೆಯನ್ನು ಸೇರಿಬಿಡುವುದು. ಸಾಕು ಸಾಕು ನಿನ್ನ ಮಂದಿರಕ್ಕೆ ಗಮನ ಮಾಡುವಂತವ. ನಾನು ಮಾತ್ರ ಅಣ್ಣಂದಿರಾದ ರಾಮ ಲಕ್ಷ್ಮಣರಿಗೆ ಹೋಗುತ್ತೀನಿ. ಸಾರಥಿ ಆಹೋ ರಾಜ ಅಣ್ಣಂದಿರಾದ ರಾಮ ಲಕ್ಷ್ಮಣರಿಗೆ ರಥವನ್ನು ಹೊಡೆಯುವಂತಲೇ ಸಾರಥಿ ಅತಿ ಜಾಗ್ರತೆ. ರಥವನ್ನು ಸೂಟಿ ಮೇಲೆ ಆರಿಸ್ತೀನಿ ರಾಜೇಂದ್ರ.